ಒಬ್ಬ ರಾಜಕುಮಾರಿ ತನ್ನ ಪ್ರೀತಿಗೋಸ್ಕರ ತನ್ನ ಸ್ವಂತ ಕುಟುಂಬದ ವಿರುದ್ಧವೇ ನಿಂತ್ರೆ ಏನಾಗ್ಬೋದು? ಅದರಲ್ಲೂ ಆ ಪ್ರೇಮಕತೆಗೆ ರಾಜಕೀಯದ ಬಣ್ಣ ಬಳಿದು ಕೊನೆಗೆ ದೈವಿಕ ಶಕ್ತಿಯೇ ಮಧ್ಯಪ್ರವೇಶಿಸಿದ್ರೆ ಇಂಥದೊಂದು ಅದ್ಭುತ ಕಥೆ ನಮ್ಮ ಪುರಾಣದಲ್ಲಿದೆ. ಅದುವೇ ಶ್ರೀಕೃಷ್ಣ ಮತ್ತು ರಾಜಕುಮಾರಿ ಮಿತ್ರವಿಂದಾಳ ಮಿಲನದ ಕತೆ. ನಿಜ, ಈ ಇಡೀ ಕಥೆಯ ತಿರುಳೇ ಇದು. ನೋಡಿ, ಒಂದು ಕಡೆ ಅಧಿಕಾರ, ರಾಜಕೀಯ ಇದ್ಯಾವುದಕ್ಕೂ ಬೆಲೆ ಕೊಡದ ಮಿತ್ರವಿಂದಾಳ ಒಂದು ಮುಗ್ಧ ಪ್ರೀತಿ, ಇನ್ನೊಂದು ಕಡೆ ಅದೇ ಪ್ರೀತಿಯನ್ನೇ ಬಳಸ್ಕೊಂಡು ತಮ್ಮ ರಾಜಕೀಯ ಆಟ ಆಡೋಕೆ ಹೊಂಚಾಗ್ತಿದ್ದ ಅವಳ ಸಹೋದರರ ಪಿತೂರಿ. ಈ ಪ್ರೀತಿ ಮತ್ತು ಪಿತೂರಿ ನಡುವಿನ ಸಂಘರ್ಷ ಇದೆಯಲ್ಲ, ಅದೇ ಈ ಕಥೆಯ ಜೀವಾಳ. ಸರಿ, ಹಾಗಾದ್ರೆ ಈ ಪ್ರೀತಿ ಪಿತೂರಿ ಎಲ್ಲದರ ನಡುವೆ ಇರುವ ಮುಖ್ಯ ಪಾತ್ರಗಳು ಯಾರು? ಬನ್ನಿ, ಮೊದಲು ರಾಜ್ಕುಮಾರಿ ಮಿತ್ರವಿಂದ ಮತ್ತು ಕೃಷ್ಣನ ಪರಿಚಯ ಮಾಡ್ಕೊಳ್ಳೋಣ. ಅಷ್ಟೇ ಅಲ್ಲ, ಅವರಿಬ್ಬರ ನಡುವೆ ಒಂದು ಆಶ್ಚರ್ಯದ ಸಂಬಂಧ ಆಯಿತು, ಅದರ ಬಗ್ಗೆನೂ ತಿಳ್ಕೊಳ್ಳೋಣ. ಸೊ ನಮ್ಮ ಕಥೆಯ ನಾಯಕಿ ಮಿತ್ರವಿಂದ ಇವಳು ಅವಂತಿ ರಾಜ್ಯದ ರಾಜಕುಮಾರಿ. ಇವಳ ತಾಯಿ ರಾಜಾದಿದೇವಿ, ಗೊತ್ತಾ? ಇವರು ಬೇರೆ ಯಾರೂ ಅಲ್ಲ, ಕೃಷ್ಣನ ತಂದೆ ವಸುದೇವನ ಸ್ವಂತ ತಂಗಿ. ಅಂದ್ರೆ ಕೃಷ್ಣ ಮತ್ತು ಮಿತ್ರವಿಂದ ಅತ್ತೆಮಾವನ ಮಕ್ಕಳು, ಅರ್ಥಾತ್ ಸೋದರ ಸಂಬಂಧಿಗಳು. ನೋಡಿ, ಇದೇ ಫ್ಯಾಮಿಲಿ ಕನೆಕ್ಷನ್ ಅವರ ಮುಂದಿನ ಸಂಬಂಧಕ್ಕೆ ಒಂದು ರೀತಿ ಅಡಿಪಾಯ ಹಾಕಿತ್ತು. ಆದ್ರೆ ಈ ಕೌಟುಂಬಿಕ ಸಂಬಂಧಕ್ಕಿಂತಲೂ ಮಿಗಿಲಾಗಿ ಮಿತ್ರವಿಂದಾಳ ಮನಸ್ಸಲ್ಲಿ ಕೃಷ್ಣನ ಬಗ್ಗೆ ಒಂದು ಆಳವಾದ ಪ್ರೀತಿ ಹುಟ್ಕೊಂಡಿತ್ತು. ಯಾಕಂದ್ರೆ ಕೃಷ್ಣನ ಗುಣ, ಅವನ ಶೌರ್ಯ, ಅವನ ದೈವಿ ಸ್ವರೂಪ ಎಲ್ಲದಕ್ಕೂ ಅವಳು ಮನಸೋತಿದ್ಲು. ಆದರೆ ಸಮಸ್ಯೆ ಏನಂದ್ರೆ ತನ್ನ ಕುಟುಂಬದ ರಾಜಕೀಯ ಪರಿಸ್ಥಿತಿ ಅವಳಿಗೆ ಚೆನ್ನಾಗ್ ಗೊತ್ತಿತ್ತು. ಅದಕ್ಕೆ ತನ್ನ ಪ್ರೀತಿಯನ್ನ ಯಾರತ್ರನೂ ಹೇಳ್ಕೊಳ್ದೆ ಮನಸ್ಸಲ್ಲೇ ರಹಸ್ಯವಾಗಿ ಬಚ್ಚಿಟ್ಕೊಂಡಿದ್ಲು. ಆದ್ರೆ ರಾಜಮನೆತನ ಅಂದಮೇಲೆ ಪ್ರೀತಿಗಿಂತ ರಾಜಕೀಯಕ್ಕೆ ಅಲ್ವಾ ಜಾಸ್ತಿ ಬೆಲೆ. ಮಿತ್ರವಿಂದಾಳ ಈ ಗುಪ್ತ ಪ್ರೇಮಕ್ಕೆ ಅವಳ ಸ್ವಂತ ಅಣ್ಣ ತಮ್ಮಂದಿರೇ ಹೇಗೆ ಅಡ್ಡಗಾಲು ಹಾಕಿದ್ರು ಅಂತ ಈಗ ನೋಡೋಣ. ಹೌದು, ಇವರೇ ಈ ಕಥೆಯ ವಿಲನ್ಗಳು. ಮಿತ್ರವಿಂದಾಳ ಸಹೋದರರಾದ ವಿಂದ ಮತ್ತು ಅನುವಿಂದ ಇಬ್ರು ದುರ್ಯೋಧನನ ಕ್ಲೋಸ್ ಫ್ರೆಂಡ್ಸ್. ಹಾಗಾಗಿ ಪಾಂಡವರ ಕಡೆ ಇದ್ದ ಕೃಷ್ಣ ಅಂದ್ರೆ ಇವರಿಗೆ ಆಗಲ್ಲ, ಅವನನ್ನ ಬದ್ಧವೈರಿ ಅಂದನೇ ನೋಡ್ತಿದ್ರು. ಇಂಥ ಪರಿಸ್ಥಿತಿಯಲ್ಲಿ ತಮ್ಮ ತಂಗಿ ತಮ್ಮ ದೊಡ್ಡ ಶತ್ರುವಾದ ಕೃಷ್ಣನನ್ನ ಮದುವೆ ಆಗ್ತಾಳೆ ಅಂದ್ರೆ ಅದು ಇವರಿಗೆ ದೊಡ್ಡ ರಾಜಕೀಯ ಅವಮಾನದ ಹಾಗೆ ಕಂಡಿತ್ತು. ನೋಡಿ, ಕಥೆಯ ಅಸಲಿ ಸಂಘರ್ಷ ಇರೋದೇ ಇಲ್ಲಿ. ಒಂದು ಕಡೆ ತನಗೆ ಪ್ರೀತಿನೇ ಎಲ್ಲ ಅಂತ ನಂಬಿದ ಮಿತ್ರವಿಂದ, ಇನ್ನೊಂದು ಕಡೆ ತಮ್ಮ ರಾಜಕೀಯ ನಿಷ್ಠೆ ದ್ವೇಷಕ್ಕೋಸ್ಕರ ಪ್ರೀತಿಯನ್ನೇ ಬಲಿಕೊಡೋಕೆ ರೆಡಿಯಿದ್ದ ಸಹೋದರರು. ಪಾಪ, ಇವರಿಬ್ರು ನಡುವೆ ಮಿತ್ರವಿಂದ ಸಿಕ್ಕಾಕೊಂಡ್ಲು. ಸೊ ಕೃಷ್ಣನ ಜೊತೆ ಮದುವೆ ತಪ್ಪಿಸಲೇಬೇಕು ಅಂತ ವಿಂದ ಮತ್ತು ಅನುವಿಂದ ಒಂದು ಪ್ಲಾನ್ ಮಾಡ್ತಾರೆ. ಅದೇನಂದ್ರೆ ಮಿತ್ರವಿಂದಾಳಿಗೆ ಒಂದು ಸ್ವಯಂವರ ಏರ್ಪಡಿಸೋದು. ಹೆಸರಿಗೆ ಮಾತ್ರ ಇದು ಸ್ವಯಂವರ, ಅಂದ್ರೆ ವಧುವೆ ವರನನ್ನ ಆಯ್ಕೆ ಮಾಡೋದು. ಆದ್ರೆ ಇವರ ಅಸಲಿ ಪ್ಲಾನ್ ಬೇರೆನೇ ಇತ್ತು. ಕೃಷ್ಣನನ್ನ ಕರೆಯೋದೇ ಇಲ್ಲ, ಬದಲಿಗೆ ತಮ್ಮ ಫ್ರೆಂಡ್ಸ್ ಆಗಿರೋ ರಾಜರನ್ನ ಮಾತ್ರ ಕರೆದು ಅವರಲ್ಲೊಬ್ಬನಿಗೆ ಹಾರ ಹಾಕೋ ಹಾಗೆ ಮಿತ್ರವಿಂದಾಳ ಮೇಲೆ ಪ್ರೆಷರ್ ಹಾಕೋದು. ಇದೇ ಅವರ ಕುತಂತ್ರವಾಗಿತ್ತು. ಹೀಗೆ ಅಣ್ಣ ತಮ್ಮಂದಿರು ಹೂಡಿದ ಪಿತೂರಿಯ ವೇದಿಕೆಯಲ್ಲೇ ಮಿತ್ರವಿಂದಾಳ ಭವಿಷ್ಯ ನಿರ್ಧಾರ ಆಗ್ಬೇಕಿತ್ತು. ಪ್ರೀತಿ ಗೆಲ್ಲುತ್ತಾ ಅಥವಾ ರಾಜಕೀಯ ಕುತಂತ್ರವೇ ಮೇಲಾಗುತ್ತಾ? ಸ್ವಯಂವರ ಮಂಟಪ ಒಂದು ದೊಡ್ಡ ಡ್ರಾಮಾಗೆ ಸಿದ್ಧವಾಗಿತ್ತು ಅಂತಾನೆ ಹೇಳ್ಬೋದು. ಆ ಸ್ವಯಂವರ ಮಂಟಪದಲ್ಲಿ ಅಷ್ಟು ರಾಜರುಗಳ ನಡುವೆ ಮಿತ್ರವಿಂದ ಒಬ್ಬಳೇ ನಿಂತಿದ್ಲು, ಒಂಟಿಯಾಗಿ. ಅವಳ ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ನೋಟ ಎಲ್ಲವನ್ನೂ ಅವಳ ಸಹೋದರರು ಹದ್ದಿನ ಕಣ್ಣಿಟ್ಟು ನೋಡ್ತಿದ್ದಾರೆ ಅನ್ನೋದು ಅವಳಿಗೆ ಗೊತ್ತಿತ್ತು. ಇದು ಅವಳನ್ನ ಇನ್ನಷ್ಟು ಟೆನ್ಷನ್ಗೆ ದೂಡಿತ್ತು. ಅಲ್ಲಿ ಸೇರಿದ್ದ ರಾಜರುಗಳಲ್ಲಿ ದುರ್ಯೋಧನನಿಗೆ ಬೇಕಾದವನ ಕುತ್ತಿಗೆಗೆ ಹಾರ ಹಾಕುವ ಹಾಗೆ ಅವಳ ಮೇಲೆ ಇಂಡೈರೆಕ್ಟ್ ಆಗಿ ಪ್ರೆಷರ್ ಹಾಕಲಾಗ್ತಿತ್ತು. ಅಂದ್ರೆ ಅವಳ ಆಯ್ಕೆಯ ಸ್ವಾತಂತ್ರ್ಯವನ್ನೇ ಪೂರ್ತಿಯಾಗಿ ಕಿತ್ಕೊಳ್ಳೋ ಪ್ರಯತ್ನ ನಡೀತಿತ್ತು. ಮಿತ್ರವಿಂದಾಳ ಕಣ್ಣಲ್ಲಿ ನೀರು, ಎಲ್ಲ ಭರವಸೆನೂ ಹೋಯ್ತು ಅಂತ ಅನ್ಕೊಂಡಿದ್ದಾಗ ಇದ್ದಕ್ಕಿದ್ದ ಹಾಗೆ ಆ ಸಭಾಂಗಣದ ಬಾಗಿಲು ತೆರೆಯಿತು. ಎಲ್ಲರೂ ಅತ್ತು ತಿರುಗಿ ನೋಡಿದ್ರು. ಅಲ್ಲಿ ಒಂದು ದೈವಿಕ ತೇಜಸ್ಸಿನೊಂದಿಗೆ, ಯಾರೂ ಇನ್ವೈಟ್ ಮಾಡಿಲ್ಲ ಅಂದ್ರೂ, ಕೃಷ್ಣ ಬಂದು ನಿಂತಿದ್ದ. ಅಲ್ಲಿದ್ದ ರಾಜರು, ಸೈನಿಕರು, ಅಷ್ಟೇ ಯಾಕೆ ಅವಳ ಸಹೋದರರು ಎಲ್ಲರೂ ನೋಡ್ತಾ ಇರ್ಬೇಕಾದ್ರೇನೆ ಕೃಷ್ಣ ನೇರವಾಗಿ ಹೋಗಿ ಮಿತ್ರವಿಂದಾಳ ಕೈ ಹಿಡಿದು ತನ್ನ ರಥದಲ್ಲಿ ಕೂರಿಸ್ಕೊಂಡು ಹೊರಟೇ ಬಿಟ್ಟ. ಅವಳ ಮನಸ್ಸಿನ ಆಸೆ ಪೂರೈಸೋಕೆ ಆ ಸ್ವಯಂವರ ಮಂಟಪದಿಂದಲೇ ಅವಳನ್ನ ಕರ್ಕೊಂಡು ಹೋದ. ಸರಿ, ಹೀಗೆ ರಾಜಕುಮಾರಿಯನ್ನೇ ಕರ್ಕೊಂಡು ಹೋದ್ಮೇಲೆ ಏನಾಯ್ತು? ಅವಳ ಅಣ್ಣತಮ್ಮಂದಿರು ಸುಮ್ಮನೆ ಕೂತ್ಕೊಂಡ್ರಾ? ಈ ಒಂದು ಘಟನೆಯಿಂದಾಗಿ ಪ್ರೀತಿಯ ಜೊತೆಗೆ ರಾಜಕೀಯದ ಮೇಲೆ ಏನೆಲ್ಲ ಪರಿಣಾಮ ಆಯ್ತು? ಬನ್ನಿ ತಿಳ್ಕೊಳ್ಳೋಣ. ಕೊನೆಗೂ ಎಲ್ಲ ಅಡೆತಡೆಗಳನ್ನು ದಾಟಿ ಪ್ರೀತಿನೇ ಗೆಲ್ತು.
ಕೃಷ್ಣ ಮಿತ್ರವಿಂದಾಳನ್ನ ದ್ವಾರಕೆಗೆ ಕರ್ಕೊಂಡು ಬಂದು ಶಾಸ್ತ್ರೋಕ್ತವಾಗಿ ಮದುವೆ ಆಗ್ತಾನೆ. ಅವಳು ಮನಸ್ಸಲ್ಲಿ ಬಚ್ಚಿಟ್ಟಿದ್ದ ಪ್ರೀತಿಗೆ ಒಂದು ಸುಂದರ ಅಂತ್ಯ ಸಿಕ್ತು. ಅವಳ ಆಸೆ ಈಡೇರಿತು. ಆದ್ರೆ ಈ ಮದುವೆಯ ಪರಿಣಾಮಗಳು ಅಷ್ಟು ಸಿಂಪಲ್ ಆಗಿರ್ಲಿಲ್ಲ. ಒಂದು ಕಡೆ ಏನಾಯ್ತು ಅಂದ್ರೆ, ಕೃಷ್ಣ ಮತ್ತು ಮಿತ್ರವಿಂದ ವೈಯಕ್ತಿಕವಾಗಿ ಒಂದಾದ್ರು. ದ್ವಾರಕೆ ಮತ್ತು ಅವಂತಿ ರಾಜ್ಯದ ನಡುವೆ ಒಂದು ಹೊಸ ಸಂಬಂಧ ಶುರುವಾಯಿತು. ಆದ್ರೆ ಇನ್ನೊಂದು ಕಡೆ ಅವಳ ಸಹೋದರರ ದ್ವೇಷ ಮಾತ್ರ ಕಡಿಮೆ ಆಗ್ಲಿಲ್ಲ. ಅವರು ಕೌರವರ ಕಡೆ ಉಳಿದು ಕೊನೆಗೆ ಮಹಾಭಾರತ ಯುದ್ಧದಲ್ಲಿ ಕೃಷ್ಣನ ವಿರುದ್ಧವೇ ಹೋರಾಡಿದ್ರು. ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ಕೃಷ್ಣ ಮಾಡಿದ್ದು ಅಪಹರಣನ ಅಥವಾ ಅದಕ್ಕಿಂತ ದೊಡ್ಡದೇನದು ಇದೆಯಾ? ನೋಡಿ, ಪುರಾಣಗಳ ಪ್ರಕಾರ ಇದನ್ನ ಬರೀ ಅಪಹರಣ ಅಂತ ಹೇಳಲ್ಲ, ಇದನ್ನ ಧರ್ಮದ ರಕ್ಷಣೆ ಅಂತ ಕರೀತಾರೆ. ಇಲ್ಲಿ ಧರ್ಮ ಅಂದ್ರೆ ಏನು? ತನ್ನನ್ನೇ ನಂಬಿದ್ದ ಮಿತ್ರವಿಂದಾಳ ಇಚ್ಛೆಯನ್ನ ಗೌರವಿಸೋದು, ಅವಳಿಗೆ ಆಗ್ತಿದ್ದ ಅನ್ಯಾಯದಿಂದ ಅಂದ್ರೆ ಅಧರ್ಮದಿಂದ ಅವಳನ್ನ ಕಾಪಾಡೋದು. ಇದಕ್ಕೋಸ್ಕರ ಕೃಷ್ಣನ ಈ ಕೆಲಸವನ್ನ ಒಂದು ಸಾಹಸ ಅಂತ ವರ್ಣಿಸಲಾಗಿದೆ. ಹೀಗಾಗಿ ಈ ಇಡೀ ಕಥೆ ನಮ್ಮೆಲ್ಲರ ಮುಂದೆಯೂ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಒಂದು ದೊಡ್ಡ ಒಳಿತಿಗಾಗಿ ಅಥವಾ ಧರ್ಮವನ್ನ ಕಾಪಾಡ್ಲಿಕ್ಕಾಗಿ ಸಮಾಜದ ನಿಯಮಗಳನ್ನ ಮುರಿಯೋದು ಸರಿನಾ? ಪ್ರೀತಿ, ಕರ್ತವ್ಯ, ನ್ಯಾಯ ಇವುಗಳ ನಡುವಿನ ಈ ಸಂಘರ್ಷದ ಬಗ್ಗೆ ಏನನ್ಸುತ್ತೆ? ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ.